ಹಾಯ್. ಇವತ್ತು ಕೂಡ ಟ್ರಿಪ್ ಬಗ್ಗೆ ಏನೋ ಪ್ಲ್ಯಾನ್ ಮಾಡಿಲ್ಲ ನಾನು. ಆಲ್ಮೋಸ್ಟ್ ಇನ್ಫಾರ್ಮೇಷನ್ ವೈಸು ನಾನು ಎಲ್ಲನೂ ಕವರ್ ಮಾಡಿದ್ದೀನಿ ಆಲ್ಮೋಸ್ಟು. ಸೊ ನೆಕ್ಸ್ಟು ನಿನ್ನೆ ಮೊನ್ನೆ ಎಲ್ಲ ಲಾಸ್ಟ್ ಟೈಮ್ ಹೇಳ್ದಾಗೇ ಫಂಡು ಮತ್ತು ಸಬ್ಸ್ಕ್ರೈಬರ್ ಬಗ್ಗೆನೇ ಫೋಕಸ್ ಮಾಡಬೇಕು. ಸೊ ಇವತ್ತು ಕೂಡ ನಾನು ಟ್ರೇಡಿಂಗ್ ಮಾಡಲಿಲ್ಲ, ಏನಕ್ಕಂದರೆ ನಾನು ಹೇಳೋದೇ ಲೇಟ್ ಆಗ್ತಾಯಿದೆ. ಇವತ್ತು ಕೂಡ ಎಷ್ಟು 11 ಗಂಟೆ ಆಯಿತು ನನಗೆ ಹೇಳಲಿಕ್ಕೆ. ಸೊ ಬೆಳಿಗ್ಗೆ ಹೇಳೋಕ್ಕಾಗ್ತಾಯಿಲ್ಲ ಇವಾಗ. ಇನ್ನೊಂದು ಫಂಡು ಕೂಡ ನಂದು ಬ್ಲಾಕ್ ಆಗಿದೆ. ಬಟ್ ಮಾರ್ಕೆಟು ಕೂಡ ಅಷ್ಟೊಂದೇನೂ ಚೆನ್ನಾಗಿರಲಿಲ್ಲ ಇವತ್ತು, ಸುಮಾರು ನಾರ್ಮಲ್ ಆಗಿತ್ತು. ಬಟ್ ಇಲ್ಲಿ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮ್ ನೋಡಿ ನಾವು ಟ್ರೇಡ್ ಮಾಡಬೇಕಾಗತ್ತೆ. ಸೊ ಅವಾಗ ಮಾತ್ರ ನಾವು ಪ್ರಾಫಿಟ್ ಮಾಡೋಕ್ಕಾಗುತ್ತೆ. ಸೊ ನಮಗೆ ಟೈಮ್ ಇದ್ದಾಗ ಅಥವಾ ನಮ್ಮ ದುಡ್ಡಿದ್ದಾಗ ಹೋಗಿ ನಾವು ಅಲ್ಲಿ ಹಾಕಿದರೆ ಸೊ ಆವಾಗ ಲಾಸ್ ಆಗುವಂಥ ಪಾಸಿಬಿಲಿಟಿ, ಲಾಸ್ ಇನ್ ದ ಸೆನ್ಸು ನೆಗೆಟಿವ್ ಆಗೋ ಪಾಸಿಬಿಲಿಟಿ ತುಂಬಾ ಇರುತ್ತೆ. ಸೊ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಬೆಳಿಗ್ಗೆ 9:15ಗೆ ಮಾರ್ಕೆಟ್ ಓಪನ್ ಆದಾಗ ಹೆವಿ ಮೂಮೆಂಟ್ ಇರುತ್ತೆ. 9:15 ಟು 9:30, ಆಮೇಲೆ 9:45 ತನಕ ಒಂದು ಸ್ವಲ್ಪ ಮೂಮೆಂಟ್ ಇರುತ್ತೆ ಕೆಲವೊಂದು ಕಂಪ್ನಿಗಳಿಗೆ. ಅದಾದ ನಂತರ ಸುಮಾರು ಒಂದು 11:30, 12:30 ಈ ಥರ 11:30, 12:30 ಆ ಥರ ಇರುತ್ತೆ. ಬಿಟ್ಟರೆ 2 o'clock ನಾವು ಬೈ ಮಾಡಿ ಒಂದು ಆಲ್ಮೋಸ್ಟ್ 3:30 ಒಳಗಡೆ ಸೇಲ್ ಮಾಡ್ಕೊಂಡ್ಬಿಡ್ಬೋದು. ಇಲ್ಲಿ ನಾನೇನೋ ಅಂಥದ್ದೇನೋ ಲಾಜಿಕ್ ಯೂಸ್ ಮಾಡ್ತಾಯಿಲ್ಲ. ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಒಂದು 3 or 4 ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಸೊ ನನಗೆ ಸೇಮ್ ಡೇನೇ ನನಗೆ ರಿಟರ್ನ್ ಬಂತು ಅಂತ ಹೇಳಾದರೆ ಸೊ ನಾನು ಅದನ್ನು ಪ್ರಾಫಿಟನ್ನು ಬುಕ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇನ್ ಕೇಸ್ ನನಗೆ ಬಂದಿಲ್ಲ, ಅದು ಉಲ್ಟಾ ಹೊಡೀತು ಅಂತ ಹೇಳಾದರೆ ಅಥವಾ ಡೌನ್ವರ್ಡ್ಸ್ ಹೋಯಿತು ಅಂತ ಹೇಳಾದರೆ ಅದನ್ನು ಹೋಲ್ಡ್ ಮಾಡ್ತೀನಿ ನಾನು. ಸೊ ಇಷ್ಟೇ ನಾನು ಮಾಡ್ತಾ ಇರೋದು. ಬಟ್ ಇಲ್ಲೂ ಕೂಡ ಕಂಪ್ನಿನ ಸೆಲೆಕ್ಷನ್ ಮಾಡಬೇಕಿದ್ರೆ ನಾವು ಕಂಪ್ನಿನ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಬೇಕಾಗುತ್ತೆ, ಅಂದರೆ ಹಿಸ್ಟ್ರಿನ ಚೆಕ್ ಮಾಡ್ಕೋಬೇಕಾಗುತ್ತೆ. ನಾನು ಚೆಕ್ ಮಾಡ್ತಾ ಇರೋದು ಅರೌಂಡು 5 years ಹಿಸ್ಟ್ರಿನ ಚೆಕ್ ಮಾಡ್ತೀನಿ ನಾನು, ಒಂದು ಕಂಪ್ನಿ ಬಗ್ಗೆ ನಾನು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ. ಆಮೇಲೆ ಕೆಲವೊಂದು ಕಂಪ್ನಿಗಳು ಡೇ ಟ್ರೇಡ್ಗೆ ಇಂಟ್ರಾಡೇಗೆ ನಾನು ಮಾಡ್ತಿರೋದು ಇಂಟ್ರಾಡೇ ಅಲ್ಲ, ಇಂಟ್ರಾಡೇ ಥರನೇ ಬಟ್ ನಾಟ್ ಇಂಟ್ರಾಡೇ. ಕೆಲವೊಂದು ಕಂಪ್ನಿಗಳು ಲಾಂಗ್ ಟರ್ಮ್ಗೆ ಸೂಟೇಬಲ್ ಇರ್ತವೆ, ಕೆಲವೊಂದು ಕಂಪ್ನಿಗಳು ಶಾರ್ಟ್ ಟರ್ಮ್ಗೆ ಈ ಥರ ಇರುತ್ತೆ. ಸೊ ಕೆಲವೊಂದೆಲ್ಲ ಸ್ವಿಂಗಿಗೆ ಈ ಥರ ಇದರಲ್ಲಿ ನೀವು ಯಾವ ಥರ ಟ್ರೇಡನ್ನು ನೀವು ಮಾಡ್ತೀರಾ ಸೊ ಆ ಥರನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಐ ಥಿಂಕ್ ನಾನು ಟ್ರಿಪ್ ಬಗ್ಗೆ ಪ್ಲ್ಯಾನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ವೀಡಿಯೋಸೆಲ್ಲ ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ ಇವಾಗ 1 month ಮೇಲೆ ಆಯಿತು ನೋಡಿ. ಟೈಮ್ ಎಷ್ಟು ಬೇಗ ಹೋಗಿಬಿಡುತ್ತೆ. ಸೊ ನನ್ನ ಫೈನಲ್ ಡೇಟು ಕೂಡ ಆದಷ್ಟು ಬೇಗ ಬಂದುಬಿಡುತ್ತೆ. ಸೊ ಕಣ್ಮುಚ್ಚು ತೆಗೆದ್ರೊಳಗೆ ಇನ್ನೊಂದು ಪ್ಲ್ಯಾನ್ ಮಾಡಿದ್ದೀನಿ ನಾನು. ಒಂದಿಷ್ಟು ಜನ ನನಗೆ ನಿನ್ನೆ ಹೇಳ್ದಂಗೆ ಇಂಗ್ಲೀಷ್ ಅಥವಾ ಹಿಂದಿನಲ್ಲಿ ಮಾಡೋಕ್ಕೆ ಒಂದಷ್ಟು ಮೆಸೇಜ್ ಮಾಡಿದರು. ಸೊ ಇವಾಗ ಏನು ಪ್ಲ್ಯಾನ್ ಮಾಡ್ತಾಯಿದ್ದೇನೆ ಅಂದರೆ ವಾರದಲ್ಲಿ 1 ದಿನ ಇಂಗ್ಲೀಷಲ್ಲಿ ಎವ್ರಿ ಫ್ರೈಡೇ. ಸೊ ನೆಕ್ಸ್ಟ್ ಫ್ರೈಡೆಯಿಂದ 1 ದಿನ ನಾನು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಏನೇನು ಮಾಡ್ತಾಯಿದ್ದೀನಿ ಸೇಮ್ ನಾನು ಏನು ಇದಿಡ್ತೀನೋ ಓವರ್ವ್ಯೂ ಥರ ವೀಕಲ್ಲಿ 1 ದಿನ ಮತ್ತು 1 ದಿನ ಹಿಂದಿನಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಒಂದು ಮಂಡೇ ಹಿಂದಿನಲ್ಲಿ ಟ್ರೈ ಮಾಡಿದೆ, ಫ್ರೈಡೇನ ಇಂಗ್ಲೀಷಲ್ಲಿ. ಸೊ 2 ದಿನ ಏನಾದರೂ 5 days ನಾನು ಕನ್ನಡದಲ್ಲಿ, ಯಾಕಂದರೆ ಕನ್ನಡದಲ್ಲಾದರೆ ನಮಗೆ ಮಾತಾಡ್ಲಿಕ್ಕೆ ಗ್ರಿಫ್ ಇರುತ್ತೆ. ಬೇರೆ ಲ್ಯಾಂಗ್ವೇಜಲ್ಲಿ ಹಿಂದಿನೂ ನಾನು ಮಾತಾಡ್ತೀನಿ, ಇಂಗ್ಲೀಷು ಮಾತಾಡ್ತೀನಿ, ಬಟ್ ಅಷ್ಟೊಂದು ಗ್ರಿಫ್ ಇರಲ್ಲ ನಮಗೆ. ಸೊ ನಾವು ಏನು ಕನ್ನಡದಲ್ಲಿ ಏನು ಗ್ರಿಫ್ ಇರುತ್ತೋ ಸೊ ಆ ಥರ. ಬಟ್ ಐ ವಿಲ್ ಟ್ರೈ. ಕೆಲವೊಂದು ಪ್ಲೇಸ್ಗಳಿಗೆ ವಿಸಿಟ್ ಮಾಡೋದಂತ ಪ್ಲ್ಯಾನ್ ಮಾಡಿದೆ, ಬಟ್ ಅದಕ್ಕೆ ಅಮೌಂಟನ್ನು ಸ್ಪೆಂಡ್ ಮಾಡಿಬಿಟ್ರೆ ನಂದು ಊರ ಕಡೆಗೆಲ್ಲ ಕೆಲಸ ಮಾಡೋರು ಪೆಂಡಿಂಗ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇನ್ನೂ ಡೈಲೆಮಾದಲ್ಲೇ ಇದ್ದೀನಿ, ಯಾವ್ದು ಮಾಡಲಾ ಬಿಡಲ ಅಂತ ಹೇಳ್ಬಿಟ್ಟು. ಯಾಕಂದರೆ ಮಾರ್ಕೆಟ್ ರಿಕವರ್ ಆದರೆ ನನಗೆ ಪ್ರಾಬ್ಲಮ್ ಇಲ್ಲ, ನಾನು ಮಂತ್ಲಿ ನಾನು ಒಂದಿಷ್ಟು ಅರ್ನ್ ಮಾಡಿಬಿಡ್ತೀನಿ, ನನಗದು ಕಾನ್ಫಿಡೆನ್ಸ್ ಇದೆ. ಬಟ್ ಸ್ಟಿಲ್ 100% ರಿಕವರಿ ಆಗಿಲ್ಲ, ಸ್ವಲ್ಪ ಇನ್ನೂ ವೀಕೇ ಇದೆ. ಸೊ ಅದಕ್ಕೆ ನನ್ನ ಫಸ್ಟ್ ಪ್ರಿಫರೆನ್ಸ್ ಬಂದುಬಿಟ್ಟು ಊರಲ್ಲಿರುವಂಥ ಎಲ್ಲ ಕೆಲಸನ ಕಂಪ್ಲೀಟ್ ಮಾಡುವಂಥದ್ದು. ಸೊ ಇನ್ನೂ ನನಗೆ ಸುಮಾರು ಅಮೌಂಟು ಶಾರ್ಟೇಜ್ ಇದೆ ಅಲ್ಲಿ ಇದು ಮಾಡಲಿಕ್ಕೆ. ಸೊ ಮೇ ಜೂನ್ ಒಳಗಡೆ ನಾನು ಮುಗಿಸ್ಕೋಬೇಕು. ಏನಕ್ಕಂದರೆ ನನಗೇನಾದ್ರು ಮಟೀರಿಯಲ್ ಏನಾದ್ರು ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನನಗೆ ಹೆವಿ ವೆಹಿಕಲ್ಸ್ ಎಲ್ಲ ಮನೆ ಹತ್ರ ಹೋಗಲ್ಲ. ಆಮೇಲೆ ಮಳೆಗಾಲದಲ್ಲಿ ಮಣ್ಣು ರಸ್ತೆ ಇರೋದಕ್ಕೆ ವೆಹಿಕಲ್ಲು ಕೂಡ ಹೋಗಲ್ಲ ಬೇರೆ ಯಾವುದೋ. ಸೊ ನಾವು ಅಲ್ಲಿ ಲೋಕಲ್ ಆಗಿದ್ದಕ್ಕೆ ನಮ್ಗೆ ರೂಢಿ ಇರೋದಕ್ಕೆ ನಾವು ಓಡಿಸ್ತೀವಿ. ಬಟ್ ಹೊರಗಡೆಯವ್ರು ಯಾರೂ ಗಾಡಿನೇ ಹಾಕಲ್ಲ, ಆ ಥರ ಇರುತ್ತೆ. ಇನ್ನು ಇವಾಗ ಸದ್ಯಕ್ಕೆ ಅಮೌಂಟ್ ಬ್ಲಾಕ್ ಆಗಿದ್ದಾಗ ನನಗೆ ಯಾವುದೂ ಟ್ರೇಡ್ ಮಾಡೋಕ್ಕೆ ಅಮೌಂಟ್ ಇಲ್ಲ ಇವಾಗ. ಸೊ ಅದು ಯಾವುದಾದ್ರೂ ಒಂದು ಪ್ರಾಫಿಟ್ ಆದಮೇಲೆ ನಾನು ಮತ್ತೆ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಅನಿಸುತ್ತೆ. ಬಟ್ ಸ್ವಲ್ಪ ರಿಕವರಿ ಆಗ್ತಾಯಿದೆ. ಇವತ್ತು ಕೂಡ ಐ ಥಿಂಕ್ ಒಂದು 12,000 to 15,000 ಏನೋ ರಿಕವರಿ ಆಯಿತು ಅನಿಸುತ್ತೆ ಲಾಸು. ಬಟ್ ಇಲ್ಲೇನಾಗುತ್ತೆ ಅಂದರೆ ಇವತ್ತು ಲಾಸ್ ರಿಕವರಿ ಆದರೆ ನಾಳೆ ಮತ್ತೆ ಅದು ಲಾಸ್ ಆಗಿರುತ್ತೆ. ಬಟ್ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು, ಅದು ಆಮೇಲೆ ಸ್ವಲ್ಪ ಅಮೌಂಟ್ ಆಗುತ್ತೆ.
ಈ ವೀಕ್ ನಾನು ಎಲ್ಲೂ ಹೋಗ್ತಾ ಇಲ್ಲ, ಲೈಕ್ ಮನೆಯಲ್ಲೇ ಇರ್ತಾಯಿದ್ದೀನಿ. ಸೊ ಎಲ್ಲ ಮನೆ ವರ್ಕೆಲ್ಲ ಇದೆ, ಒಂದಿಷ್ಟು ಕ್ಲೀನ್ ಮಾಡಬೇಕು, ಬಟ್ಟೆ ವಾಶು ಈ ಥರದ್ದೇ ಹೋಗ್ಬಿಡುತ್ತೆ. ಸೊ ಎಲ್ಲಾರ ಟೈಮ್ ಇದ್ದರೆ ಬೇರೆ ಏನಾದ್ರು ಒಂದಿಷ್ಟು ವರ್ಕನ್ನು ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಇನ್ನೊಂದು ಏನಂದರೆ ಲೈಕ್ ಕೆಲವೊಂದೆಲ್ಲ ಹೋಟೆಲೆಲ್ಲ ರಿಸರ್ಚ್ ಮಾಡಿದ್ದೆ ನಾನು. ಸೊ ಅದನ್ನು ಲೈಕ್ ಇವಾಗ ಇನ್ನೊಂದು ಲ್ಯಾಪ್ಟಾಪ್ ತೊಗೋತಾ ಇಲ್ಲ ನಾನು, ಇನ್ನೊಂದು ಇರೋದ್ರಲ್ಲೂ ಕೂಡ ನಾನು ತುಂಬ ಸ್ಲೋ ಇದೆ. ಇನ್ನೊಂದು ನೋಟ್ಬುಕ್ ತೊಗೊಂಡ್ಬಿಟ್ಟು ಅದರಲ್ಲಿ ಯಾವ್ಯಾವ ಪ್ಲೇಸು ಅಂತ ನಾನು ನೋಟ್ ಮಾಡಿ ಇಟ್ಕೊಂಡ್ರೆ ನನಗೆ ಆಮೇಲೆ ಬುಕ್ ಮಾಡಬೇಕಾದ್ರೆ ಅದು ಈಸಿ ಆಗಿಬಿಡುತ್ತೆ. ಸೊ ಅದೊಂದು ಪ್ಲ್ಯಾನ್ ಇದೆ. ಸೊ ಐ ಥಿಂಕ್ ಇವತ್ತು ಇಷ್ಟೇ ಅನಿಸುತ್ತೆ. ನಾಳೆ ಸಿಗೋಣ. ಬಾಯ್ ಬಾಯ್.